ವೆಲ್ಕಮ್ ಟು ವಿಸ್ತರಣೆ ಚಾನೆಲ್. ನಾವಿವತ್ತು ಶಿವಗಂಗೆ ಬೆಟ್ಟದಲ್ಲಿದೀವಿ. ತುಂಬಾನೇ ಸ್ಟೆಪ್ಸ್ ಇದೆ. ಬೆಟ್ಟ ಹತ್ತಿ ನೋಡೋಣ ಬೆಟ್ಟ ಹೇಗಿದೆ ಅಂತ. ಏನೇ ಕಷ್ಟಗಳಿದ್ರು ಸಮಸ್ಯೆಗಳಿದ್ರು ದೇವ್ರ ಹತ್ರ ಭಕ್ತಿಯಿಂದ ಬೇಡ್ಕೊಂಡು ನಾವು ನಮ್ಮ ಒಂದು ವಸ್ತುನ ಅಲ್ಲಿ ಕಟ್ಟೋದ್ರಿಂದ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದು ಇಲ್ಲಿ ಜನಗಳ ನಂಬಿಕೆ. ಅದ್ರ ಪ್ರಕಾರವಾಗಿ ನಾನು ನನ್ನ ಬಳೆನ ಕಟ್ತಾ ಇದ್ದೀನಿ ಇವತ್ತು. ನೋಡಕ್ಕೆ ಮೇಲೇನೆ ಇದೆ ಅನ್ನಂಗೆ ಕಾಣಿಸುತ್ತೆ, ಬಟ್ ಮೇಲೆ ಇರಲ್ಲ. ಯಾರ ಕೈ ಉದ್ದ ಇರುತ್ತೆ ಅವ್ರಿಗೆ ಮಾತ್ರ ಸಿಗ್ತೀನಿ. ಹಂಗೆ ಬೆಟ್ಟದಲ್ಲಿ ಈ ಹಣ್ಣು ಮತ್ತೆ ಜ್ಯೂಸು ಇದನ್ನೆಲ್ಲ ಮಾರೋ ಕೆಲಸನ ದೇವಿರಮ್ಮ ಅವ್ರು ಮಾಡ್ತಾ ಇದ್ದಾರೆ 30 ವರ್ಷದಿಂದ. ಇದಿಷ್ಟು ಐಟಮ್ನ ನೀವು ಹೆಂಗ್ ತಗೋಬರ್ತೀರಾ ಈ ಬೆಟ್ಟದವರೆಗೂ? ಸ್ವಲ್ಪ ಎತ್ಕೊಂಬತ್ತೀವಿ ಮೇಡಮ್ ಅವ್ರೆ. ಅಂದ್ರೆ ಇಲ್ಲಿ ಅಂಗಡಿ ಇದೆಯಲ್ಲ, ಕ್ಲೋಸ್ ಮಾಡ್ಬಿಟ್ಟೆ ಹೋಗಿರ್ತೀರಾ? ಕ್ಲೋಸ್ ಮಾಡತ್ತೀವಿ. ಅಂದ್ರೆ ಯಾರಾದ್ರೂ ಸಹಾಯಕ್ಕೆ ಬರ್ತಾರಾ ನಿಮ್ಗೆ? ಕೂಲಿ ಕೊಟ್ರೆ ಬರ್ತಾರೆ. ವ್ಯಾಪಾರ ಅಷ್ಟು ಆಗುತ್ತೆ ಅಂತೀರಾ? ಏನಂತೀರಾ ನೀವು? ಆಗಲ್ಲ ಮೇಡಮ್ ಅವರೇ, ಜನ ಬಂದ್ರೆ ಆಗುತ್ತೆ, ಇಲ್ಲಿರಲ್ಲ. ವ್ಯಾಪಾರ ಕಡಿಮೆ. ಅಂದ್ರೆ 3-4 ಕಿಲೋಮೀಟರ್ಸ್ ಮೇಲಿದೆ. ಅಲ್ಲಿಂದ ಇಲ್ಲಿ ಹತ್ತಿ ಇಳಿಬೇಕಂದ್ರೆ ತುಂಬಾ ಕಷ್ಟ. ಅದರಲ್ಲಿ ವಯಸ್ಸಾದವರು ಅವರು ಇವರೆಲ್ಲ ಬರ್ತಿದ್ದಾರೆ ಅಂದ್ರೆ ಖುಷಿ ಪಡಬೇಕು ಅಂತ. ಶಿವಗಂಗೆ ಬೆಟ್ಟ ಅಂದರೆ ನಮ್ಮ ಇದಕ್ಕೆ ಒಂಥರ ಫೇಮಸ್ ಆಗಿದೆ. ಅಂಥದ್ರಾಗ ಹಿರೀಕರು ಎಲ್ಲರೂ ಬರ್ತಿದ್ದಾರೆ. ಬರ್ರಿ, ನೀವು ಬರ್ರಿ, ನೋಡ್ರಿ, ಚೆನ್ನಾಗಿ ಓಡಾಡೈತೆ. ಮೇಲ್ಗಡೆ ಪಾಪ ಪುಣ್ಯ ಪರಿಶ್ರಮ ತೀರ್ಥ ಐತೆ, ಅವ್ರ ಅದೃಷ್ಟ ಅಂತಾರೆ. ಮೇಲ್ಗಡೆ ಗಿರಿ ಗಂಗಾಧರೇಶ್ವರ, ಈರ್ಭದ್ರ ಸ್ವಾಮಿ, ಸುತ್ತ ಬಸವಣ್ಣ, ಎತ್ತ ಬಸವಣ್ಣ, ತೀರ್ಥಕಂಬ, ಉರ್ಗಂಬ, ಶಾಂತಲಾಡ್ರಾಪು ಎಲ್ಲ ಐತೆ. ಮ್ಯಾಲೂ ತುಂಬಾ ಚೆನ್ನಾಗೈತೆ ನೋಡಕ್ಕೆ. ಬಿಸ್ಲಿಗೆ ಯಾರು ಹತ್ತಲ್ಲ ಮ್ಯಾಲ್ಕೆ ಜಾಸ್ತಿ. ಅಂದಾಜ್ ಎಷ್ಟು ಜನ ಬರ್ಬೋದು? ಬರ್ತಾರೆ, ಒಂದು 500 ಜನ, 1000 ಜನ. 500-1000 ಜನ ಬರ್ತಾರೆ ಡೈಲಿ ಶಿವಗಂಗೆ ಬೆಟ್ಟಕ್ಕೆ ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ತುಂಬಾ ಜನ ಒಳಕಲ್ ತೀರ್ಥದವರೆಗೂ ಬಂದು ಅಷ್ಟು ಜನ ಅಲ್ಲೇ ಹೊರಟುತ್ತಾರೆ. ವಿಷ್ಣುವರ್ಧನ್ ಅವರು ಇಲ್ಲಿ ದರ್ಶನಕ್ಕಾಗಿ ಬರ್ತಿದ್ರು. ಅವರು ಆಸ್ಥಾನದಲ್ಲಿ ತೀರ್ಥಯಾತ್ರೆ ಅಂತ ಈ ತರ ಪೂಜೆ ಪುನಸ್ಕಾರಗಳಿಗೆ ಈ ಕ್ಷೇತ್ರಕ್ಕೆ ದರ್ಶನ ಕೊಡ್ತಿದ್ರು. ಅದೇ ಸಮಯದಲ್ಲಿ ಅವರು ಬರ್ತಾ ಇದ್ರು. ಶಾಂತಲಾದೇವಿನೂ ಕೂಡ ಒಂದು ಮನೆ ತಂದವರು. ಅವರು ಬಂದು ಇಲ್ಲಿ ನಾಟ್ಯ ಆಡ್ತಾ ಆಡ್ತಾ ದೇವ್ರನ್ನ ಒಂದು ನಂಬಿಕೆ ಸ್ಥಾನ ತುಂಬಾ ಚೆನ್ನಾಗಿ ಬೆಳೆಸ್ಕೊಂಡಿದ್ರು. ಅವರು ಕೂಡ ಅವ್ರು ಇಷ್ಟಪಟ್ಟು ವಿಷ್ಣುವರ್ಧನ್ ಅವರು ಶಾಂತಲಾದೇವಿನ ಮದುವೆ ಆಗ್ತಾರೆ. ಮದುವೆ ಆದ ಸಮಯದಲ್ಲಿ ಹಿಂಗೆ ಮದುವೆ ಆಗಿ ಸ್ವಲ್ಪ ದಿವಸದಲ್ಲಿ ಮಕ್ಕಳಾಗಲ್ಲ ಅವ್ರಿಗೆ. ಮಕ್ಕಳಾದ ಕಾರಣಕ್ಕೆ ಅವ್ರಿಗೆ ಬಂಜೆ ಅಂತ ಹೇಳಿಬಿಟ್ಟು ಒಂಥರ ಬೇಜಾರುಗಳು ಮಾಡ್ತಾ ಇದ್ರು. ಆಸ್ಥಾನದಲ್ಲಿ ಬೇಜಾರ್ ಮಾಡ್ತಿದ್ರಲ್ಲ, ಅದನ್ನ ಮನಸ್ಸಿಗೆ ತಗೊಂಡ್ಬಿಟ್ಟು ಅವ್ರ ಏನ್ ಮಾಡಿದ್ರು ಅಂದ್ರೆ ತನ್ನ ತಂಗಿನೇ ಶಕುಂತಲೆನ ಮದುವೆ ಮಾಡ್ತಾರೆ. ವಿಷ್ಣುವರ್ಧನ್ ಮದುವೆ ಮಾಡ್ಬಿಟ್ಟು ಮಾಡಿ ಅವ್ರು ಹೇಳೋದಲ್ಲ, ಈ ತರ ಆತ್ಮತ್ಯಾಗ ಮಾಡ್ತಾ ಇದ್ದೀನಿ ನಾನು ಶಿವಗಂಗೆ ಬೆಟ್ಟದ ಮೇಲೆ ಅಂತ. ಅವ್ರು ಶಿವಗಂಗೆ ಬೆಟ್ಟದ ಮೇಲೆ ನಾಟ್ಯ ಆಡ್ಬೇಕು, ನಾನು ನಾಟ್ಯ ಆಡಿ ಬರ್ಬೇಕು, ಶಿವನ ಒಲಿಸ್ಬೇಕು ಅಂತ ಹೇಳಿ ಆ ಸುತ್ತು ಬಸವನ್ನೆಲ್ಲ ನಾಟ್ಯ ಆಡ್ತಾ 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 ಹೋಗಿ ಅಲ್ಲಿ ಹಿಂದೆ ಶಾಂತಾದೇವಿ ಬಿದ್ದಿರೋ ಜಾಗದಲ್ಲಿ ಬಿದ್ದ್ಬಿಡ್ತಾರೆ, ಪ್ರಾಣ ತ್ಯಾಗ ಕೊಡ್ತಾರೆ. ಅದಕ್ಕೆ ಶಾಂತಾದೇವಿಯ ಸಮರ್ಪಣೆ ಸ್ಥಳ ಅಥವಾ ಶಾಂತಲಾ ಡ್ರಾಪು ಅಂತ ಕರೀತಾರೆ ಈಗಿನ ಕಾಲದವ್ರು. ಅಲ್ಲಿ ಬಿದ್ದಿರೋ ಜಾಗದಲ್ಲಿ ಅರಳೆ, ಅವರೆ ಮತ್ತೆ 5 ತರದ ಧಾನ್ಯಗಳನ್ನ ಹಾಕೊಂಡು ಶರೀರದಲ್ಲಿ ಬಿದ್ದಿರ್ತಾರೆ ಅವರು. ಅದು ಮಳೆಗಾಲದಲ್ಲಿ ಇವಾಗೂ ಕೂಡ ಅದು ಸಸಿಯಾಗಿ ಮೂಡ್ತದೆ. ಆ ಜಾಗದಲ್ಲಿ ಬಿದ್ದ ಜಾಗದಲ್ಲಿ ಮಾತ್ರ ಒಂದು ಚಿಕ್ಕದಾಗಿ ದೇವಸ್ಥಾನ ಕಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಹೆಂಗ್ ಕಟ್ಟಬೇಕು ಆ ತರ ಕಟ್ಟಿದ್ದಾರೆ, ಚಿಕ್ಕದಾಗಿ ಬಿದ್ದ ಸಮಾಧಿ ಅಂತ ಹೇಳ್ಬಿಟ್ಟು ಕಟ್ಟಿದ್ದಾರೆ. ಈಗ ಬಿದ್ದ ಜಾಗದಲ್ಲಿ ಮಾತ್ರ ಹಿಂಗೇನಾದ್ರೂ ಒಂದು ಸಸಿನ ಮುರಿದ್ ಬಿಟ್ರೆ ನಾವು ನಮ್ಮ ಮೈಲಿ ಹೇಗೆ ಗಾಯ ಆದ ರಕ್ತ ಬರುತ್ತೆ, ಆ ರಕ್ತದ ತರಾನೇ ಅದು ಬರುತ್ತೆ ಅಲ್ಲಿ. ಅಂದ್ರೆ ಅದು ಕೆಳಗಡೆ ಇದೆಯಾ? ಬಿದ್ದ ಜಾಗದಲ್ಲಿ ಆಕೆ ಸಮರ್ಪಣೆ ಮಾಡೋ ಜಾಗದಲ್ಲಿ ಇನ್ನು ಅಮರತ್ವಾಗಿದೆ ಆಕೆ ಆತ್ಮ ಅಲ್ಲೇ ಇದೆ ಅನ್ನೋಗೋಸ್ಕರ, ಕುರುವಿನಿಗೋಸ್ಕರವಾಗಿ ಅಲ್ಲಿ ಇದು ಇದೆ. ಏನಂದ್ರೆ ಧಾನ್ಯಗಳು ಬಿದ್ದಿರ್ತಾವಲ್ಲ, ಸಸಿಗಳು ಎದ್ದಿರ್ತಾವಲ್ಲ, ಅದನ್ನ ಚೂಟ್ ಬಿಟ್ರೆ ರಕ್ತ ತರ ಸುರಿತಿದೆ. ನಮ್ಗೆ ಹೆಂಗ್ ಗಾಯ ಆದಾಗ ಹೆಂಗ್ ರಕ್ತ ಬರುತ್ತೆ ಆ